ಮನೆಹಾಳು ಮುದಿಯ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್. ಹೀಗೆ ಆಗತ್ತೆ ಅಂತ ನಿರೀಕ್ಷೆಯನ್ನೂ ಕೂಡ ಮಾಡಿಲ್ಲ ಟ್ರಂಪ್. ಮನೆಹಾಳು ಮುದಿಯ ಟ್ರಂಪ್ಗೆ ಬಿಗ್ ಶಾಕ್. ಹೀಗೆ ಆಗುತ್ತೆ ಅಂತ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಟ್ರಂಪ್. ಅದರಲ್ಲೂ ಕೂಡ ದೋಸ್ತ್ ಮುದಿಯಾನಿಂದ ಇಂಥರದ್ದು ನಿರೀಕ್ಷೆ ಇರಲೇ ಇಲ್ಲ ಟ್ರಂಪ್ ಅಣ್ಣಂಗೆ. ಒಂದಲ್ಲ 4 ಬಾರಿಗೆ ಮೋದಿಗೆ ಕರೆ ಮಾಡಿದ್ದಂತ ಟ್ರಂಪ್, ಆದ್ರೆ ಟ್ರಂಪ್ ಕರೆ ಸ್ವೀಕರಿಸದೆ ಡೋಂಟ್ ಕೇರ್ ಎಂದಿರುವಂತಹ ಮೋದಿ. ಟ್ರಂಪ್ ಕರೆ ಮಾಡಿದ್ರೂ ಕೂಡ ಕಾಲು ಕಸದಂತೆ ಕಂಡಂತಹ ಪ್ರಧಾನಿ ಮೋದಿ ಕೊಟ್ಟಂತಹ ಮರ್ಮಾಘಾತಕ್ಕೆ ಗರಬಡದಂತಾಗಿದೆ ಮನೆಯಾಳು ಮುದಿಯನ್ ಪರಿಸ್ಥಿತಿ. ಟ್ರಂಪ್ ಕರೆಯನ್ನ ಮೋದಿ ಸ್ವೀಕಾರ ಮಾಡಿಲ್ಲ ಬಗ್ಗೆ ಜರ್ಮನಿ ಮಾಧ್ಯಮದಲ್ಲಿ ವರದಿಯಾಗಿದೆ. ಇಂದು ಬೆಳಗ್ಗೆಯಿಂದ ಸುಂಕ ಸಮರ ಆರಂಭವಾಗಿದೆ. ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಸುಂಕಾಸ್ತ್ರವನ್ನ ಪ್ರಯೋಗ ಮಾಡಿರುವಂತಹ ಅಮೆರಿಕ ಬ್ರಿಜೆಲ್ ಬಿಟ್ರೆ ಭಾರತದ ಮೇಲೆ ಅತಿ ಹೆಚ್ಚು ಸುಂಕವನ್ನ ವಿಧಿಸಿದಂತಹ ಟ್ರಂಪ್. ಆದರೆ ಟ್ರಂಪ್ ಆರ್ಥಿಕ ಬೆದರಿಕೆಗೆ ಮಣಿಯದೆ ಸೆಡ್ಡು ಹೊಡೆದಂತಹ ಮೋದಿ ಅಮೆರಿಕ ನಡೆಗಳ ವಿರುದ್ಧ ಜೊತೆಯಾದಂತಹ ಚೀನಾ ಮತ್ತು ಭಾರತ ಪ್ರತ್ಯೇಕ ರಣತಂತ್ರ, ಅಮೆರಿಕಾಗೆ ಪರ್ಯಾಯವಾಗಿ ಆರ್ಥಿಕ ವೇದಿಕೆಯನ್ನ ರೂಪಿಸಲು ಯತ್ನ. ಎಸ್ ವೀಕ್ಷಕರೇ, ಮನೆಯಾಳು ಮುದಿಯ ಮಾಡೋದು ಒಂದೊಂದು ಕೆಲಸ ಅಲ್ಲ. ಈಗ ಅವರು ಅಧ್ಯಕ್ಷರಾಗಿದ್ದಾರೆ, ನಾವು ಮನೆಯಾಳು ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಸ್ವಲ್ಪ ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಟ್ರಂಪ್ ಮಾಡಿರುವಂತಹ ಕೆಲಸ ಹೆಂಗಿತ್ತು ಅಂತಂದರೆ, ಇವತ್ತು ಅಂದರೆ ನಿನ್ನೆ ನೈಟು ಅಥವಾ ಇವತ್ತು ಬೆಳಿಗ್ಗೆ 12:01 ಬೆಳಿಗ್ಗೆ ಅಂತಂದರೆ ಮಧ್ಯರಾತ್ರಿ 12:01ರಿಂದ ಭಾರತದ ಮೇಲೆ 25% ಜಾಸ್ತಿಯಾಗಿ ಸುಂಕಾಸ್ತ್ರವನ್ನು ಹಾಕಿದ್ದಾರೆ. ಇದೆಲ್ಲರಿಗೂ ಗೊತ್ತಿದೆ. ಭಾರತದಿಂದ ಖರೀದಿ ಮಾಡ್ಕೊಂಡು ತರಬೇಕು ಅಂತಂದರೆ 25% ಸುಂಕವನ್ನು ಕೊಟ್ಬಿಟ್ಟು ಬರಬೇಕು. ಬ್ರಿಜಿಲ್ಗೂ ಕೂಡ ಅದೇ ಥರ ಮಾಡಿದ್ದಾನೆ. ಈಗ ಯಾಕಾಗಿ ಭಾರತವನ್ನು ಟಾರ್ಗೆಟ್ ಮಾಡಿದ್ರು ಟ್ರಂಪು ಅಂತಂದರೆ, ಟ್ರಂಪ್ ಅಣ್ಣಂಗೆ ಬೇರೆ ಕೆಲ್ಸಿಲ್ಲ. ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಅವ್ರಿಗೆ ಹೆಂಗೆ ಅಂತಂದರೆ, ಭಾರತ ನಾನು ಹೇಳ್ದಾಗೆ ಕುಣಿಬೇಕು, ನಾನು ಅಲ್ಲಿ ನೋಡು ಅಂದ್ರೆ ಅಲ್ಲಿ ನೋಡಬೇಕು, ನಾನು ಪುಟಿನ್ ಹೊಗಳು ಅಂದ್ರೆ ಹೊಗಳಬೇಕು, ಪುಟಿನ್ ತೆಗಳು ಅಂದ್ರೆ ತೆಗಳಬೇಕು, ಭಾರತ ನನ್ನ ಜೊತೆಗೆ ನನ್ನ ಗುಲಾಮನ ಥರ ಇರಬೇಕು ಅನ್ನುವಂತಹ ಮೈಂಡ್ ಸೆಟ್ ಟ್ರಂಪಿಗೆ ಬಂದಿದೆ. ನಾನು ಯಾವತ್ತಿಗೂ ಇದನ್ನೇ ಹೇಳ್ತಾ ಇದ್ದೆ, ಟ್ರಂಪ್ ಒಳ್ಳೆಯ ರಾಜಕಾರಣಿ ಆಗುವಂತಹ ಮೊದಲು ಒಳ್ಳೆ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಟ್ರಂಪ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಯಾರು. ಆ ರೀತಿಯಾಗಿ ಬಿಸ್ನೆಸ್ ಮಾಡ್ತಾರೆ ಟ್ರಂಪ್. ಸೊ ಆ ಒಂದು ಕಾರಣಕ್ಕೆ ಬಿಸ್ನೆಸ್ ಸ್ಟ್ರಾಟಜಿಯನ್ನು ಇಡ್ಲಿಕ್ಕೆ ಹೋದ್ರು. ಅದು ಯಾಕೋ ಟ್ರಂಪ್ಗೆ ವ್ಯತ್ಯಾಸ ಆದಂತೆ ಕಾಣಿಸ್ತಾ ಇದೆ. ಎಸ್, ಯಾಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೋದಿ ಟ್ರಂಪ್ ಕರೆಯನ್ನ ರಿಸೀವ್ ಮಾಡಿಲ್ಲ. ಈ ವಿಚಾರವನ್ನ ಜರ್ಮನಿ ಮಾಧ್ಯಮ ಹೇಳಿರುವಂಥದ್ದು. ಅಂದ್ರೆ ಇಂದು ಬೆಳಿಗ್ಗೆ ಟ್ರಂಪ್ ಹಾಕಿರುವಂತಹ ಸುಂಕವನ್ನ ತಡೆಯಲಾಗದೆ ಭಾರತ ಶರಣಾಗಿ ಬರುತ್ತೆ, ಮಂಡಿ ಊರ್ಕೊಂಡು ಕೂತ್ಕೊಂಡು ನೀನೇ ದೇವರು ಅನ್ನುತ್ತೆ ಅಂತ ಥಿಂಕ್ ಮಾಡಿರುವಂಥದ್ದ ಏನೋ ಬ್ರಾಕೆಟ್ ಅಲ್ಲಿ ಬಿಸ್ನೆಸ್ ಮ್ಯಾನ್. ಆತನ ಎಲ್ಲ ಐಡಿಯಾಗಳು ಕೂಡ ಉಲ್ಟಾ ಪಲ್ಟಾ ಆಗಿದೆ. ಮೋದಿ ಎದುರುಗಡೆ ನಿಲ್ಲಕ್ಕಾಗದೆ, ಕೂರಕ್ಕಾಗದೆ, ಬಿಡಕ್ಕಾಗದೆ ಕುಂತ್ಕೊಂಡಿದ್ದ ಪರಿಸ್ಥಿತಿ. ಹಂಗೆ ಅಂತ ಫೋನ್ ಮಾಡಿದ್ರೆ ಫೋನರು ಎತ್ತಬೇಕ ನಮ್ಮ ಮೋದಿ. ಫೋನ್ ಎತ್ತಿಲ್ಲ. ಯಾಕೆ ಎತ್ತಿಲ್ಲ? ಬಡ್ಕೊಂಡ್ರು ಬೇಡ, ಅಷ್ಟು % ಸುಂಕ ವಿಧಿಸಬೇಡಿ ಅಂದ್ರೆ ನೀವು ನಾವು ಹೇಳ್ದಂಗೆ ಕೇಳಬೇಕು ಅಂದ್ರೆ ಯಾರು ಕೇಳ್ತಾರೆ? ದೊಡ್ಡಣ್ಣ ಅಂತ ಇತ್ತು, ವಿಶ್ವದ ದೊಡ್ಡಣ್ಣ ಅಮೆರಿಕ ಅಂತ ಇತ್ತು. ಆದರೆ ಯಾವಾಗ 80ರಲ್ಲಿ 90ರಲ್ಲಿ, ಈಗ ಕಾಲ ಬದಲಾಗಿದೆ ಸ್ವಾಮಿ. ಯಾರು ಇಲ್ಲಿ ದೊಡ್ಡಣ್ಣ ಅಂತ ಯಾರಿಲ್ಲ, ಯಾರು ದೊಡ್ಡಣ್ಣ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಆ ಒಂದು ಕಾರಣಕ್ಕೆ ನಾವು ಕೂಡ ಅವನ ಮುಂದೆ ಮಂಡಿ ಊರಿ ಕುಂತ್ಕೊಳ್ಳಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.